ಬಹುತೇಕರ ಕಾರ್ಯಕ್ರಮ ನೋಡಿದಾಗ ಏನ್ರಿ ಗ್ಯಾರಂಟಿ ನ್ಯೂಸ್ ಅವ್ರು ಭಯ ಪಡಿಸ್ತಿದ್ದಾರೆ. ಡಿಸೆಂಬರ್ ಮುಗಿಯೋ ತನಕ ಕೂಡ ಸಾವನ್ನಪ್ತಾ ಇರೋರ ಸಂಖ್ಯೆ ಹೆಚ್ಚಳ ಆಗ್ಬಿಡುತ್ತೆ ಅಂದ್ರೆ ಹೆಂಗೆ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಬಹುತೇಕರು ಪ್ರಶ್ನೆ ಮಾಡ್ತಿದ್ದೀರಿ. ನಾನು ಮತ್ತೆ ಹೇಳ್ತೀನಿ, ಭಯ ಪಡಬೇಡಿ, ಆತಂಕ ಪಡಬೇಡಿ, ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಅಂತ. ಸೊ ಮತ್ತೊಬ್ರು ಎಕ್ಸ್ಪರ್ಟ್ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ಇದ್ದಾರೆ. ಪ್ರದೀಪ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಷ್ಟೊತ್ತು ಜ್ಯೋತಿಷಿಗಳ ಪ್ರಕಾರ ಒಂದಷ್ಟು ಕಾರಣಗಳನ್ನ ಹೇಳುವಾಗ ಬಹಳ ಆಶ್ಚರ್ಯದಿಂದ ಅವ್ರನ್ನ ನೋಡ್ತಾ ಇದ್ದೀರಿ ನೀವು, ಹಿಂಗೆಲ್ಲ ಕಾರಣಗಳಿರುತ್ತಾ ಅಂತ. ಬಟ್ ವೈದ್ಯ ಲೋಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳು, ಯಾಕೆ ಡಿಸೆಂಬರ್ ತಿಂಗಳಲ್ಲೇ ಸಾವನ್ನಪ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗುತ್ತೆ, ಯಾಕೆ ಆರೋಗ್ಯ ಸಮಸ್ಯೆಗಳು ವಿಪರೀತ ಆಗುತ್ತೆ, ಏನ್ ಕಾರಣ ಅಂತ? ಸೊ ಮೊದಲನೇದಾಗಿ ನಾವು ಏನು ಹೇಳೋದಂದ್ರೆ, ಈಗ ನವೆಂಬರಿಂದ ಸ್ಟಾರ್ಟ್ ಆಗಿರೋದ್ರಿಂದ ಇದು ಚಳಿಗಾಲ ಅಂತ ಕರಿತೀವಿ. ಸೊ ಚಳಿಗಾಲದಲ್ಲಿ ಮೇಯ್ನಾಗಿ ಸ್ವಲ್ಪ ನಮ್ಮ ಬಾಡಿ ಒಳಗೆ ಸ್ವಲ್ಪ ಹಲವಾರು ಬದಲಾವಣೆಗಳು ಆಗ್ತದೆ. ಈಗ ಹಿಂಗೆ ಒಂದು ಮರ ಅಂತ ಹೇಳಿದ್ರೆ ಅದು ಎಲೆ ಉದುರೋ ಕಾಲ ಇರ್ತದೆ, ಚಿಗುರೋ ಕಾಲ ಇರ್ತದೆ. ಅದೇ ಥರ ನಮ್ಮ ಹ್ಯೂಮನ್ ಬೀಯಿಂಗ್ಸಲ್ಲೂ ಅಥವಾ ಪ್ರಾಣಿಗಳಲ್ಲೂ ಈ ಥರ ಒಂದು ಫಿಸಿಯಾಲಜಿಕಲ್ ಚೇಂಜಸ್ ಅಂತ ಆಗ್ತಾ ಇರುತ್ತೆ. ಅದರಲ್ಲಿ ನಮ್ಮ ಏನು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡಿರ್ತಾರೆ ಕೆಲವರು. ಈಗ ಇನ್ಆ್ಯಕ್ಟಿವಿಟಿ ಇರ್ತಾರೆ. ಚಳಿಗಾಲದಲ್ಲಿ ನಾರ್ಮಲಾಗಿ ನೋಡ್ಬೋದು, ಮನುಷ್ಯರು ಜಾಸ್ತಿ ನಿದ್ದೆ ಮಾಡೋದಾಗಲಿ, ನಾವು ಚಳಿಗಾಲದಲ್ಲೇ ಜಾಸ್ತಿ ಹೊತ್ತು ನಿದ್ದೆ ಮಾಡಬೇಕು ಅಂತ ಬಯಸ್ತೀವಿ. ಆಮೇಲೆ ಆ್ಯಕ್ಟಿವಿಟಿ ಮನುಷ್ಯರು ಕಡಿಮೆ ಇರೋದು ಇದೇ ಟೈಮ್ನಲ್ಲಿ. ಸೊ ಹೈಬರ್ನೇಷನ್ ಅಂತ ಏನು ಹೇಳ್ತೀವಲ್ಲ, ಪ್ರಾಣಿಗಳು ಹೈಬರ್ನೇಷನ್ಗೆ ಅಂತ ಹೋಗ್ತವೆ. ಈ ಕರಡಿಗಳೆಲ್ಲ ತಿಂದ್ಬಿಟ್ಟು ಮಲ್ಕೊಂಡ್ರೆ ಸುಮಾರು ಹೊತ್ತು ಮಲಗೆ ಇರ್ತವೆ. ಸೊ ಅದು ಕುಂಭಕರ್ಣ ಥರ. ಸೊ ಈ ಥರ ಆದಾಗ ಏನಾಗ್ತದೆ, ಬಾಡೀಸ್ ಮೆಟಬಾಲಿಸಮಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾ ಹೋಗ್ತದೆ. ಆಲ್ರೆಡಿ ಹೆಲ್ತಿಯಾಗಿರೋರಿಗೆ ಇದು ಅಷ್ಟು ಚೇಂಜಸ್ ಬರಲ್ಲ. ಬಟ್ ಸ್ವಲ್ಪ ಈಗ ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಹ್ಯಾಬಿಟ್ ಇರ್ಬೋದು, ಅಥವಾ ಸ್ಮೋಕಿಂಗ್ ಹ್ಯಾಬಿಟ್ ಇರ್ಬೋದು, ಅಥವಾ ಲೈಫ್ ಸ್ಟೈಲ್ ಚೇಂಜಸ್, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ತುಂಬ ಹಳೆ ಕಾಲದಲ್ಲಿ ಹಳ್ಳಿಗಳ ಕಡೆ ಚೆನ್ನಾಗಿ ಆ್ಯಕ್ಟಿವ್ ಆಗಿ ವ್ಯವಸಾಯ ಮಾಡೋರಿಗೆ ಏನು ಅಷ್ಟು ಚೇಂಜಸ್ ಬರಲ್ಲ. ಬಟ್ ಸಿಟಿಲಿರೋರಿಗೆ ಭಾಳ ಪೊಲ್ಯೂಷನ್ ಆಗಲಿ, ಮತ್ತೊಂದು ಲೈಫ್ ಸ್ಟೈಲ್ ಸ್ಟ್ರೆಸ್ಸು, ವರ್ಕ್ ಸ್ಟ್ರೆಸ್ಸು, ಇದರಿಂದ ಭಾಳಷ್ಟು ಸೆಡೆಂಟ್ರಿ ಹ್ಯಾಬಿಟ್ಸಿಂದ ವೀಕೆಂಡ್ ಪಾರ್ಟೀಸ್ ಆಗಲಿ, ಇದೆಲ್ಲ ಆಗಿರೋದ್ರಿಂದ ಬಾಡಿಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಆಗಲಿ, ಬಿ ಪಿ ಜಾಸ್ತಿ ಆಗಿ. ಯೂಶ್ವಲಿ ನಾವು ನೋಡಿರ್ಬೋದು, ಚಳಿಗಾಲದಲ್ಲಿ ನಮಗೆ ಬಿ ಪಿ ಯೂಶ್ವಲಿ ಏನು ಸೆಂಟೆಲ್ಸ್ ಅಂತ ಮೇಂಟೈನ್ ಆಗುತ್ತೆ ಥ್ರೂ ಔಟ್ ದ ಇಯರು, ಚಳಿಗಾಲದಲ್ಲೇ ಬಿ ಪಿ ಜಾಸ್ತಿ ಆಗೋ ಸಾಧ್ಯತೆ ಜಾಸ್ತಿ ಕಾಣುತ್ತೆ. ಆದ್ದರಿಂದ ಏನಾಗ್ತದೆ, ಸ್ವಲ್ಪ ಈ ಟೈಮ್ನಲ್ಲಿ ಜಾಸ್ತಿ ಈ ಹ್ಯಾಬಿಟ್ಸ್ ಎಲ್ಲ ಇದಿರೋದ್ರಿಂದ ನಾವು ಹುಷಾರಾಗಿರಬೇಕಾಗುತ್ತೆ ಚಳಿಗಾಲದಲ್ಲಿ. ಇದರಲ್ಲಿ ಜಾಸ್ತಿ ಮಲಗೋದ್ರಿಂದ, ಮತ್ತೊಂದು ಇದರಿಂದ ನಮಗೆ ಹಾರ್ಟ್ ಅಟ್ಯಾಕ್ಸ್ ಆಗಲಿ, ಸ್ಟ್ರೋಕ್ ಆಗೋ ಚಾನ್ಸಸ್ಸು, ಇವೆಲ್ಲ ಈ ಕೋಲ್ಡ್ ಸೀಸನ್ಸಲ್ಲಿ ತುಂಬ ಹೆಚ್ಚಿಗೆ ಇರುತ್ತೆ. ಇದು ಬರೀ ಭಾರತ ದೇಶದಲ್ಲ, ಇಡೀ ಜಗತ್ತು ಪ್ರಪಂಚದಲ್ಲೇ ಇದು ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆರೋಗ್ಯದಲ್ಲಿ ಸ್ವಲ್ಪ ವೇರಿಯೇಷನ್ ಆಗೋದಕ್ಕೆ ಕಾರಣ ಅಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ವಿಪರೀತ ಚಳಿ ಇರುತ್ತೆ. ಚಳಿಯಿಂದ ಒನ್ ಆಫ್ ದ ರೀಸನ್ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು ಅಂತ ಸೈಂಟಿಫಿಕ್ ಆಗಿ ನೀವು ಕೆಲವರು ಪ್ರಶ್ನೆ ಮಾಡಿದಾಗ ಅದೇ ಕಾರಣ. ಬಹುತೇಕರನ್ನ ಪ್ರಶ್ನೆ ಮಾಡ್ತಾರೆ, ಡಾಕ್ಟರ್ ಯಾಕೆ ಆರ್ಥರೈಟಿಸ್ ಸಮಸ್ಯೆ ಜಾಸ್ತಿ ಆಗುತ್ತೆ, ಮಂಡಿ ನೋವು, ಕಾಲು ನೋವು, ಮೂಳೆಗಳಿಗೆ ಸಂಬಂಧಪಟ್ಟಂತೆ ವಿಪರೀತ ನೋವು, ಈ ಶುಗರ್ ಪೇಷಂಟ್ಸು ಅಥವಾ ಬಿ ಪಿ ಇರೋರು ಸ್ವಲ್ಪ ಅಲರ್ಟ್ ಆಗಿರ್ಬೇಕಾ? ಗುರುಗಳಾಗಲೇ ಒಂದು ಮಾತು ಹೇಳಿದ್ರು, ಸೋಮವಾರ ಬಂದಂಗೆ ಬೆಳಗ್ಗೆ ಜಾಸ್ತಿ ಜನಕ್ಕೆ ಹೃದಯಾಘಾತ ಆಗುತ್ತೆ ಅಂತ. ಈ ವೀಕ್ ಡೇಸ್ಗೆ ಎಂಟ್ರಿ ಆಗುವಾಗ ಪ್ರೆಷರ್ ಜಾಸ್ತಿ ಆಗಿರುತ್ತಾ ಅಂತ. ಲೈಫ್ ಸ್ಟೈಲ್ ಡೆಫಿನೆಟ್ಲಿ ವರ್ಕ್ ಪ್ರೆಷರ್ ಅಂತ ಏನು ಹೇಳ್ತೀವಲ್ಲ, ಈಗ ಸೋಮವಾರ ಬಂತು ಅಂದರೆ ಬಾಸ್ ಪ್ರೆಷರು, ಡೆಡ್ಲೈನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದು ವೀಕೆಂಡ್ ಅಂದರೆ ನಮಗೆ ಶುಕ್ರವಾರನೇ ಸ್ಟಾರ್ಟ್ ಆಗುತ್ತೆ ಐ ಟಿ ಅವ್ರಿಗೆ. ನಾಳೆ ನಾಳಿದ್ದು ರಜಾ, ರಿಲ್ಯಾಕ್ಸೇಷನ್ನು. ಬಾಡಿಲಿ ಹ್ಯಾಪಿ ಹಾರ್ಮೋನ್ಸ್ ಅಂತ ಇರ್ತದೆ. ಈ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಈಗ ತಾಯಿಗೆ ಮಗು ಊಟದ ಆ ಕ್ಷಣ ಇರುತ್ತಲ್ಲ, ಅದು ಪ್ರಪಂಚದಲ್ಲಿ ಯಾರೂ ಕೊಡೋಕ್ಕಾಗಲ್ಲ. ಸೊ ಅದೊಂಥರ ಹ್ಯಾಪಿ ಮೂಮೆಂಟ್ ಅದು, ಮಕ್ಕಳು ಹುಟ್ಟೋದು ಅದೊಂದು ಆ ಟೈಮಲ್ಲಿ. ಮತ್ತು ಎದೆ ಹಾಲು ಕುಡಿಸೋವಾಗ ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಈ ಆಕ್ಸಿಟೋಸಿನ್ನು, ಪ್ರೊಲ್ಯಾಕ್ಟಿನ್ ಅಂತ ಹೇಳ್ತೀವಿ. ಅದರಲ್ಲಿ ಹಾರ್ಮೋನ್ಸೇ ರಿಲೀಸ್ ಆಗುತ್ತೆ. ಸೊ ಹ್ಯಾಪಿ ಹಾರ್ಮೋನ್ಸ್ ಅಂತ ಕೇಳ್ತೀವಿ. ಸೊ ಅದು ರಿಲೀಸ್ ಆಗೋದೇ ನಮಗೆ ಆ ಥರ ಒಂದೊಂದು ಒಳ್ಳೆ ಸಂಗತಿ ಅಂತ ಮೈಂಡಲ್ಲಿ ಬಂದಾಗ. ಈ ಮಾರ್ನಿಂಗ್ ಅಂದಾಗ ಏನಾಗ್ತದೆ, ಈ ಫ್ಯಾಮಿಲಿ ಬಿಟ್ಟು ಬೇರೆದೆಲ್ಲ ವರ್ಕು ಬಗ್ಗೆ ಪ್ರೆಷರು, ಡೆಡ್ಲೈನ್ಸು, ಟಾರ್ಗೆಟು, ಏನಪ್ಪ ಪಿಯರ್ ಪ್ರೆಷರ್ಸು, ಕಾಂಪಿಟೇಷನ್, ಇದೆಲ್ಲ ಏನಾಗ್ತದೆ, ಈ ಬಿ ಪಿ ಆಲ್ರೆಡಿ ಸ್ವಲ್ಪ ಇರೋರಿಗೆ ಏನಾಗ್ತದೆ, ಆ ಬಿ ಪಿ ಸ್ವಲ್ಪ ಶೂಟಪ್ಸ್ ಆಗೋದು. ಸೊ ಇದೆಲ್ಲ ಕೊಲೆಸ್ಟ್ರಾಲ್ ತುಂಬಿರುತ್ತೆ ಆಲ್ರೆಡಿ ಆರ್ಟ್ರೀಸಲ್ಲಿ. ಅದು ಹಾರ್ಟ್ ಬಡಿತ ಜಾಸ್ತಿ ಆದಾಗ ಏನಾಗ್ತದೆ, ಆಲ್ರೆಡಿ ದ ರಿಸ್ಕ್ ಆಫ್ MI ಅಂತ ಹೇಳ್ತೀವಿ, ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಆರ್ ಮೋರ್ ಡ್ಯೂರಿಂಗ್ ದಟ್ ಟೈಮ್. ಇವಾಗ ಪ್ರಕಾರ ಈಗ ಈ ಡಿಸೆಂಬರಲ್ಲಿ ಸ್ಟಾರ್ಟ್ ಆಗಿದೆಯಲ್ಲ, ಈಗ ವೀಕ್ಷಕರೆಲ್ಲ ವೈದ್ಯರು ಸ್ನೇಹಿತರು ನೋಡ್ತಿರ್ತಾರೆ. ಸೊ ಈಗ ಯಾರು ಡೆಲಿವರಿಗೆ ಹೋಗಿರ್ತಾರಲ್ಲ, ಅದು 4 ತಿಂಗಳಿಗೆ ಯಾರಿಗಾದ್ರೂ ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಆಗಿರ್ತಾರಲ್ಲ, 4 ಮಂತ್ ಪ್ರೆಗ್ನೆನ್ಸಿ ಅವರು ಕೇರ್ ತಗೋಬೇಕು ಅಂತ.
4 ಮಂತ್ಸ್ ಯಾರು, ಯಾಕಂದರೆ ಸೂರ್ಯಗ್ರಹ 4-5 ತಿಂಗಳು ರವಿಚಂದ್ರರು ಆಳ್ತಾರೆ, ಹಾಗಾಗಿ 4 ಮಂತ್ಸ್ ಕೇರ್ ತಗೋಬೇಕು. ನಂಬರ್ 1. ನಂಬರ್ 2, ಮಂಗಲ ಗ್ರಹ ಅಷ್ಟಮದಲ್ಲಿ ಸಂಚಾರ ಆವಾಗ ಇದು ಬೋನ್ ಮ್ಯಾರೋ ಅಂತ ಕರಿತೀವಿ, ಮೂಳೆ ಮಜ್ಜನ ಅಂತ ಕರಿತೀವಿ, ಆ ಸಮಸ್ಯೆಗಳು ಉತ್ಪತ್ತಿ ಆಗಿಬಿಡುತ್ತೆ. ಆರೋಗ್ಯದಲ್ಲಿ ಹಠಾತ್ ಅಂತ ಆರೋಗ್ಯ ಬರುತ್ತೆ. ಅದರಲ್ಲೂ ಕೂಡ ಈ ಮೈಗ್ರೇನ್ ಅಂತ ಕರೀತಾರೆ, ತಲೆನೋವು, ದೀರ್ಘವಾಗಿರ್ತಕ್ಕಂಥ ತಲೆನೋವು. ಆಮೇಲೆ ಸಾಹೇಬ್ರು ಹೇಳ್ತಾ ಇದ್ರು ಸ್ಟ್ರೋಕ್ ಅಂತ ಹೇಳ್ತಿದ್ರು. ಸನ್ನು ಕೂಡ ಸೂರ್ಯನು ಸ್ಟ್ರೋಕ್ ಅಂತ ಕರಿತೀವಿ, ಅವನು ಕೂಡ ಅಷ್ಟಮದಲ್ಲಿ ಸಂಚಾರ ಆಗುವಾಗ, ಮೂಲ ನಕ್ಷತ್ರದ ಸಂಚಾರ ಆಗುವಾಗ, ರವಿ ಮಂಗಳು ಎರಡೂ ಆಗುವಾಗ ಬೋನ್ ಮ್ಯಾರೋ, ಗರ್ಭಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ಸ್ಪೆಷಲಾಗಿ 4 ಮಂತ್ಸು ಸ್ಟ್ರೋಕು, ಆಮೇಲೆ ಸ್ಕಲ್ ತಲೆಗೆ ಸಂಬಂಧಪಟ್ಟಂಥ ಈ ಮೂಳೆಗಳಿರ್ತಾವಲ್ಲ, ಮೂಳೆ ಬೆಳವಣಿಗೆ ಆಗಿರ್ಬೋದು, ಡಿಸ್ಕ್ ಬ್ರೇಕ್ ಆಗಿರ್ಬೋದು, ಅದೆಲ್ಲ ಸಮಸ್ಯೆಗಳೀಗ ಮೂಳೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಬರುತ್ತೆ. ಆ ಮೂಳೆಗೆ ಅದರಲ್ಲೂ ಕೂಡ ಸೂರ್ಯ ಅಂದ್ಕೊಳ್ಳೆ ನಮ್ಗೆ ಮನ್ಸಿಗೆ ಬರೋದು ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಅಂದರೆ ಹಾರ್ಟ್ ಬೀಟ್ ಅಂತ ಕರೀತಾರೆ. ಹಾರ್ಟ್ ಅಟ್ಯಾಕ್ ಬೇರೆ, ಹಾರ್ಟ್ ಟ್ರಬಲ್ ಬೇರೆ, ಹಾರ್ಟ್ ಸ್ಟ್ರೋಕ್ ಬೇರೆ, ಹಾರ್ಟ್ ಅಟ್ಯಾಕ್ ಬೇರೆ, ಬೇರೆ ಬೇರೆ ಇರುತ್ತೆ. ಸ್ಟ್ರೋಕ್ ಬೇರೆ, ಟ್ರಬಲ್ ಬೇರೆ. ಬಟ್ ಇಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಅಂದಾಗ ಬೀಟ್ಸ್ ಅಂತ ಕರಿತೀವಲ್ಲ, ಈ ಹೃದಯ ಬಡಿತಕ್ಕೆ ಸೂರ್ಯ ಸಕಾರಕ. ಹಾರ್ಟ್ ಪೇಷಂಟ್ ಭಾಳ ಕೇರ್ಫುಲ್ ಆಗಿರಬೇಕಾಗುತ್ತೆ. ಈಗ ಜ್ಯೋತಿಷ್ಯ ಹೇಳೋದ್ ಮುಖಾಂತರ ನೀವು ಚೆನ್ನಾಗಿರಿ, ಕೇರ್ ತಗೊಳ್ಳಿ ಅನ್ನೋದ್ರಲ್ಲಿ ಏನೂ ತಪ್ಪಿಲ್ಲ. ಅದೇನು ಹೇಳುತ್ತೆ, ಮಾರ್ಗದರ್ಶನ ತೋರಿಸುತ್ತೆ, ಹೀಗಿರುತ್ತೆ ಮಾಡ್ಕೊಳ್ಳಿಂದಾಗ ನಮಗೋಸ್ಕರ ನೂರಾರು ವೈದ್ಯರು ಇರ್ತಾರೆ, ನಮಗೋಸ್ಕರ ಅವರು ಸಮಾಜ ಸೇವೆ ಇರ್ತಾರೆ. ವೈದ್ಯರನ್ನು ಕಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಇಲ್ಲಿ ನಾ ಹೇಳೋದಿಷ್ಟೇ, ಸೂರ್ಯನು ಹೋದಾಗ ಹಾರ್ಟ್ಗೆ ಸಂಬಂಧಪಟ್ಟ ಹಾಗೆ, ಸ್ಟ್ರೋಕ್ಗೆ ಸಂಬಂಧಪಟ್ಟ ಹಾಗೆ, ದೀರ್ಘವಾಗಿರ್ತಕ್ಕಂಥ ತಲೆನೋವು ಅಂತ ಕರೀತಾರೆ. ಯಾವಾಗ ಸೂರ್ಯ ಮತ್ತು ಮಂಗಳ ಇಬ್ಬರೂ ಕೂಡ ಅವರು ಥೈರಾಯ್ಡ್ಗಾಗಲಿ ಮತ್ತು ದೀರ್ಘವಾಗಿರ್ತಕ್ಕಂಥ ತಲೆನೋವು, ದೀರ್ಘ ತಲೆನೋವು ಅಂದರೆ ಮೈಗ್ರೇನ್ ಅಂತ ಕರೀತಾರೆ. ಎಲ್ಲರೂ ಕೂಡ ಈಗ ಮೈಗ್ರೇನ್ ತಲೆನೋವಿಗೆ ಈಗ ಏನಾದರೂ ಈ ಸನ್ನಿ ಅಂತ ಕರೀತಾರಲ್ಲ, ಅದು ಬಾಣಂತಿ ಅವರು ಇವರೆಲ್ಲ ಕೂಡ ಭಾಳ ಜಾಗೃತಿ ಆಗಿರಬೇಕು. ಇಲ್ಲಿ ತನಕ ಜನವರಿ 15ನೇ ತಾರೀಕು ತನಕ ಹುಷಾರಾಗಿರಬೇಕು ಅಂತ ನಮ್ಮ ಜ್ಯೋತಿಷಾಸ್ತ್ರ ಮಾರ್ಗದರ್ಶನ ಕೊಡ್ತದೆ. ಅದರಲ್ಲೂ ಈ ಯಾವುದು ಗ್ರಹ, ಈ ಮಂಗಳ ಗ್ರಹ ಏನು ವಕ್ರಿ ಆಗಿಲ್ಲ. ವಕ್ರಿ ಆಗಿದ್ರೆ ಆರೋಗ್ಯದ ಉಲ್ಬಣ ಆಗುತ್ತೆ ಅಂತ ಕರೀತಾರೆ. ಸೊ ಅದರಿಂದ ನೀವು 15 ತಾರೀಕು ತನಕ ಮೂಳೆ ಮಜ್ಜನ ಆಗಿರ್ಬೋದು, ಸ್ಪೆಷಲ್ ಹೇಳೋದಾದರೆ ವಿಟಮಿನ್ ಎ ಆ್ಯಂಡ್ ಡಿ ಆ್ಯಂಡ್ ವಿಟಮಿನ್ ಇನ್ನೊಂದು ಕೆ ಮತ್ತು ಡಿ, ಇದ್ರ ಬಗ್ಗೆ ಗಮನ ಕೊಟ್ಟರೆ ಬಹಳ ಉತ್ತಮ ಅಂತ ಹೇಳ್ತದೆ.